ನೆಕ್ಸ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಸಿಕ್ಕಾಪಟ್ಟೆ ಜೋರಾಗಿತ್ತು. ಆದರೆ ಈಗ ಈ ಸದ್ಯದ ಬೆಳವಣಿಗೆಯಲ್ಲಿ ನವೆಂಬರ್ ಕ್ರಾಂತಿಯ ಮೇಲೆ ಅನುಮಾನ ಆಗ್ತಾ ಇದೆ. ಅಂದರೆ ಲೇಟಾಗಿ ಆಗುತ್ತಾ ಅಥವಾ ಆಗೋದೇ ಇಲ್ವಾ ಅಂತ. ಅದಕ್ಕೆ ಕಾರಣವೂ ಇದೆ. ಸಿಎಂ ಡಿಸಿಎಂ ಡೆಲ್ಲಿ ಪರೇಡ್ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಬಿಹಾರ ಎಲೆಕ್ಷನ್ ಆದಮೇಲೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. 15ನೇ ತಾರೀಕು ಆದಮೇಲೆ ರಾಹುಲ್ ಗಾಂಧಿ ಅವರು ಸಿಗಲ್ಲ ಯಾರ ಕೈಗೂ, ಕಾರಣ ಫಾರಿನ್ ಟ್ರಿಪ್ಪಲ್ಲಿ ಇರ್ತಾರೆ. ಎಲೆಕ್ಷನ್ ರಿಸಲ್ಟ್ ಬಂದ ಕೂಡಲೇ ಡೆಲ್ಲಿ ಭೇಟಿಗೆ ಸಿಎಂ ನಿರ್ಧಾರ ತೆಗೆದುಕೊಂಡಿದ್ದರು. ಸಮಯಾವಕಾಶವನ್ನು ಕೂಡ ಆಲ್ರೆಡಿ ನಿಗದಿಪಡಿಸಿದ್ರು. ಆದರೆ ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ ಮೀಟಿಂಗ್ ಮಾಡಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದಂತೂ ಡೌಟೇ. ಅದಕ್ಕೋಸ್ಕರನೇ ನವೆಂಬರ್ ಕ್ರಾಂತಿ ಮೋಸ್ಟ್ ಪ್ರಾಬಬ್ಲಿ ಡೌಟು ಅನ್ನುವಂಥ ಲೆಕ್ಕಾಚಾರಗಳು ಈಗ ಆಗ್ತಾ ಇದ್ದಾವೆ. ಈಗ ರಾಹುಲ್ ಗಾಂಧಿಯವರು ಫಾರಿನ್ ಟ್ರಿಪ್ಪನ್ನು ಮುಗಿಸ್ಕೊಂಡು ಬರೋಷ್ಟರೊಳಗೆ ಈ ಮಂತ್ ಎಂಡ್ ಆಗಿಬಿಡುತ್ತೆ. 20ನೇ ತಾರೀಕಂತೂ ಅವರು ರಾಜ್ಯಕ್ಕಂತೂ ಭೇಟಿ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ, ಜೊತೆಗೆ 2.5 ವರ್ಷ ಬೇರೆ ಪೂರ್ಣಗೊಳಿಸ್ತಾ ಇದ್ದಾರೆ. 20ನೇ ತಾರೀಕು ಬರ್ತಾರೆ. ಹಾಗಾದರೆ ಇದೊಂದು ಡೌಟ್ ಬರ್ತಾ ಇದೆ. ಈಗ ರಿಸಲ್ಟ್ ಇರೋದು, ಬಿಹಾರ ಎಲೆಕ್ಷನ್ ರಿಸಲ್ಟ್ ಇರೋದು 14ನೇ ತಾರೀಕು. DCM DK ಶಿವಕುಮಾರ್ ಟೈಮ್ ನಿಗದಿ ಮಾಡ್ಕೊಂಡಿರೋದು ಹೈಕಮಾಂಡ್ ಭೇಟಿಗೆ 13ನೇ ತಾರೀಕು, ಅಂದರೆ ರಿಸಲ್ಟ್ ಹಿಂದಿನ ದಿನ. ರಿಸಲ್ಟ್ ನೆಕ್ಸ್ಟ್ ಡೇ CM ಸಿದ್ದರಾಮಯ್ಯನವರು ಸಮಯಾವಕಾಶವನ್ನು ಕೇಳಿದ್ದು. ಆದರೆ ರಾಹುಲ್ ಗಾಂಧಿ ಅವರು 15ನೇ ತಾರೀಕೆ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಬಟ್ ಈ ಹಿಂದೆ ಒಂದು ಮಾತಿತ್ತಲ್ಲ, 20ನೇ ತಾರೀಕೇನೋ ರಾಜ್ಯಕ್ಕೆ ಬರ್ತಾರೆ, ನವೆಂಬರ್ 20ನೇ ತಾರೀಕು ಅಂತ. ಬರ್ತಾರಾ ಅಥವಾ ಡೌಟಾ? ಆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಈಗ 15ನೇ ತಾರೀಕು ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ಗೆ ಹೋಗ್ತಾರೆ ಅನ್ನೋದಾದರೆ, ನವೆಂಬರ್ 20ನೇ ತಾರೀಕು ರಾಜ್ಯಕ್ಕೆ ಭೇಟಿ ಕೊಡುವಂಥ ಪ್ಲಾನ್ ಇತ್ತಲ್ಲ, ಅದು ಕ್ಯಾನ್ಸಲ್ ಆಗ್ಬೋದು ಹಂಗಾದ್ರೆ? ಈಗ ಸದ್ಯದ ಚರ್ಚೆ ಅದೇ ಆಗ್ತಾ ಇದೆ. ಯಾಕಂದ್ರೆ ಶರತ್, ರಾಜ್ಯದಲ್ಲಿ ಈಗ ಒಟ್ಟಾರಾಗಿ 100 ಕಾಂಗ್ರೆಸ್ ಭವನಗಳನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಹೀಗಾಗಿ ಆ ಕಾರ್ಯಕ್ರಮ ಏನಾಗುತ್ತೆ ಅಂತೇಳಿ ಆ ಕಾರ್ಯಕ್ರಮ ಮೂಲಕ ಸಂದೇಶವನ್ನು ಕೊಡಲಿಕ್ಕೆ DK ಶಿವಕುಮಾರ್ ಮುಂದಾಗಿದ್ರು. ಯಾಕಂದ್ರೆ ಇಷ್ಟು ಪರಿಣಾಮಕಾರಿಯಾಗಿ KPC ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ, ಹಿಂದೆ ಪಕ್ಷವನ್ನು ಕಟ್ಟಿದ್ದೇನೆ ಅಂತ ಹೇಳಿ, ಅಧಿಕಾರಕ್ಕೆ ತರಬೇಕಾದ್ರೂ ಕೂಡ ಸಾಕಷ್ಟು ದೊಡ್ಡ ಕೆಲಸ ಮಾಡಿದ್ದೇನೆ, ಅಧಿಕಾರ ಬಂದ ಮೇಲೆ DCM ಆದ ಮೇಲೆ KPC ಇಟ್ಟುಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸಬೇಕು ಅಂತೇಳಿ ಅಂದ್ಕೊಂಡಿದ್ರು. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಘೋಷಣೆ ಮಾಡ್ತಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡಿದಾಗ 100 ಕಾಂಗ್ರೆಸ್ ಕಟ್ಟಡವನ್ನ ಇಲ್ಲಿ 100 ವರ್ಷ ಈಗ ಕಾಂಗ್ರೆಸ್ಗೆ ಆಗ್ತಾ ಇದೆ. ಹೀಗಾಗಿ 100 ಕಟ್ಟಡಗಳನ್ನು ರಾಜ್ಯದಲ್ಲಿ ಕಟ್ತೇವೆ ಅಂತೇಳಿ ಹೇಳಿದ್ರು. ಇದಕ್ಕೆ ಅಂಗವಾಗಿ ಅವರು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕಿತ್ತು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟ ಚರ್ಚೆ ಆಗುತ್ತೆ, ಬದಲಾವಣೆ ಮಾತುಕತೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ನವೆಂಬರ್ ಈಗ ಒಂದು ಚುನಾವಣೆ, ಯಾಕಂತ ಹೇಳಿದ್ರೆ ಈಗ ಬಿಹಾರ ಚುನಾವಣೆ ಫಲಿತಾಂಶ ಬಂದ ಕೂಡಲೇ ನವೆಂಬರ್ 15ರಂದು ಫಾರಿನ್ ಹೋಗ್ತಾರೆ ಅನ್ನೋ ಚರ್ಚೆಗಳಿದೆಯಲ್ಲ, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಗಳು ಕಾಡಿ ಶುರುವಾಗಿದೆ. ಏನು ಮಾಡಬಹುದು ರಾಹುಲ್ ಗಾಂಧಿ ಅಂತ ಹೇಳಿ. ಹೀಗಾಗಿ 1-2 ದಿನಗಳ ಪ್ರವಾಸ ಹೋಗಿ ಬರ್ತಾರಾ ಅಥವಾ ಇಲ್ಲ ನವೆಂಬರ್ 20ರ ಬಳಿಕವಾಗಿ ರಾಜ್ಯಕ್ಕೆ ಬರ್ತಾರ ಅನ್ನೋದು ಈಗ ಪ್ರಶ್ನೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಒಂದು ವಾರ ಏನೋ ಪ್ರವಾಸ ಹೋದ್ರೆ ಆ ಡೇಟ್ ಎಲ್ಲವೂ ಕೂಡ ಮಿಸ್ ಆಗ್ತಾ ಹೋಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಒಂದು ಟೆಂಟೇಟಿವ್ ಡೇಟ್ ಅನ್ನ ನವೆಂಬರ್ 17 ಫಿಕ್ಸ್ ಮಾಡ್ಕೊಂಡಿದ್ರು. ಇನ್ನು ರಾಹುಲ್ ಗಾಂಧಿ ಅನುಮತಿ ಕೂಡ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಅದೇ ವಿಚಾರವಾಗಿ ಭೇಟಿಯ ಸಮಯ ನಿಗದಿ ಮಾಡಬೇಕು, ಟೈಮ್ ಅನ್ನು ಕೂಡ ನಿಗದಿ ಮಾಡಬೇಕು. ಇದಕ್ಕೋಸ್ಕರನೇ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಡೇಟ್ ಅನ್ನು ಕೂಡ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಆ ಡೇಟ್, ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಈಗೊಂದು ಕಾಂಗ್ರೆಸ್ ಭವನಗಳ ಕಟ್ಟಡಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮ ಡೇಟ್ ಅನ್ನ ಯಾವಾಗ ಮಾಡೋಣ ಅಂತೇಳಿ ಕೇಳೋರಿದ್ದಾರೆ. ಹೀಗಾಗಿ ಒಂದೇ ಅಧಿಕಾರ ಹಂಚಿಕೆ ಮಾತುಕತೆ, ಅದೇ ರೀತಿಯಾಗಿ ಸಂಪುಟ ಪುನರಚನೆ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ ಯಾವತ್ತು ಡೇಟ್ ಕೊಡ್ತಾರೆ ಅನ್ನೋದೇ ಈಗ ಪ್ರಮುಖ ಆಗಿರ್ತಕ್ಕ ವಿಚಾರ. ಅಥವಾ ಹೋದ ಮೇಲೆ ನವೆಂಬರ್ 20ರ ಬಳಿಕ ಏನಾದ್ರು ಡೇಟ್ ಕೊಟ್ಟರೆ ಮತ್ತೆ ವಿಳಂಬ ಆಗುತ್ತೆ, ಮತ್ತೆ ಸದನ ಶುರು ಆಗುತ್ತಲ್ಲ, ಆ ಡೇಟ್ ನಲ್ಲಿ ಈ ಹೊತ್ತಿ ಬದಲಾವಣೆಗಳು ಯಾವುದೂ ಕೂಡ ಮಾಡೋದಿಲ್ಲ, ಮತ್ತೆ ಮುಂದೂಡಿಕೆ ಆಗಬಹುದು. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.